ನಾಟ್ ಬ್ಯಾಡ್, ಎಲ್ಲದ್ರಲ್ಲೂ ಖಾರದ ಅಂಶ ಇದೆ, ಇದೆ. ಚೆನ್ನಾಗಿದೆ. ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನಕಾಯಿ. ಅದೇ ಗೊತ್ತಾಯ್ತು, ನಾನು ಹೇಳಲೇ ಇಲ್ಲ. ನೆಕ್ಸ್ಟ್ ಅದೇ ಅಲ್ವಾ? ಅದು ನಮ್ಮ ಫೇವರೇಟ್ ಬೇರೆ. ಓ ಆಗ ಆದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ. ಶ್ರಾವ್ಯ ಓಕೆನಾ? ರೆಡಿನಾ? ಪಾಪ ಶ್ರಾವ್ಯ ಆಮೇಲೆ ಎಕ್ಸ್ಕ್ಯೂಸ್ ಮೀ 1 ಮಿನಿಟ್ ವಾಪಸ್ ಬರ್ತೀನಿ ಅಂತ ಎಸ್ಕೇಪ್ ಆಗ್ಬೇಕು. ಸೊ ಈಗ ಆಲೂ ಮಿಕ್ಸ್ ಆಯ್ತು, ಆನಿಯನ್ ಮಿಕ್ಸ್ ಆಯ್ತು, ಚಾಟ್ ಮಸಾಲ ಹಾಕಿದೀನಿ, ಮತ್ತೆ ಕೊತ್ತಂಬರಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿದೀನಿ. ಪರ್ಫೆಕ್ಟ್. ಈಗ ಬ್ರೆಡ್ ತಗೋಬೇಕು. ಓಕೆ. ಅವ್ರೇನೋ ನಿಂಬೆಹಣ್ಣು ಕಟ್ ಮಾಡ್ಕೊಟ್ರು, ನೀವೇನು ಹೆಲ್ಪ್ ಮಾಡಲ್ವಾ? ಮಾಡೋಣ. ನೀರ್ ಹಾಕಿ ಬೌಲ್ಗೆ. ಬರೀ ನೀರ್ ಹಾಕೋ ಕೆಲಸನೇ ಸಿಕ್ಕಿದೆ ಶ್ರಾವ್ಯನ್ಗೆ. ಬರೀ ನೀರ್ ಹಾಕ್ತಾನೆ ಇದ್ದೀನಿ. ಸಾಕು 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 ಸಾಕು. ಓಕೆ, ಅದು ಈಸಿಲಿ ಬ್ಲೆಂಡ್ ಆಗುತ್ತೆ ಅಂತ. ಹೌದು ಹೌದು. ಪರ್ಫೆಕ್ಟ್. ಎಷ್ಟು ಇದಕ್ಕೊಂದು 2 ಸ್ಲೈಸಸ್ ಹಾಕ್ತಾ ಇದ್ದೀರಾ ಇವಾಗ? 2-3 ಸ್ಲೈಸಸ್. 2 ಆಲೂ ಹಾಕಿದೀವಲ್ವಾ, Okay. ಒಂದ್ 3 ಸ್ಲೈಸ್ ಹಾಕೊಂಡ್ರು ನಡೆಯುತ್ತೆ. ಓಕೆ. ನಾವು ನಮ್ಮ ಚೇತನ್ ಸೂರ್ಯ ಮಾಡುವ ಅಡಿಗೆಗೆ ಎಷ್ಟು ಬಿಲ್ಡಪ್ ಕೊಟ್ರೇನು ಸಾಲದು, ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದಾರೆ. ಬಿಲ್ಡಪ್ ಅಂದಿದ ತಕ್ಷಣ ನಮ್ಮ ಶ್ರಾವ್ಯ ಮೇಡಮ್ ಬಿಲ್ಡಪ್ ಅಲ್ಲಿ ಎಕ್ಸ್ಪರ್ಟ್. ಫಸ್ಟ್ ಟೈಮ್ ಅವರು ಸೀರಿಯಲ್ ಶೂಟ್ ಮಾಡುವಾಗ ಫುಲ್ ಬಿಲ್ಡಪ್, ನಾ ಮಾಡಲ್ಲ, ನನಗಾಗಲ್ಲ, ಐ ಕಾಂಟ್ ಡು ಇಟ್, ಓ ನೋ ಅನ್ಕೊಂಡಲ್ಲ. ಫೈನಲಿ ಎಲ್ಲ ಹೇಳಿದಕ್ಕೆ ಮಾಡಿದಕ್ಕೆ ಹೋದ್ರು. ಹೋಗಿದ ತಕ್ಷಣ ಸೆಟ್ ಅಲ್ಲಿ ಇಡೀ ದಿನ ಮಹಾಮಂಗಳಾರತಿ ಆಗಿದ್ಯಂತೆ. ಏನಮ್ಮ ನೀನು, ನಿನಗೆ ಆಕ್ಟಿಂಗೇ ಬರಲ್ಲ ಅಂತ ಅಲ್ವಾ? ಹೌದು. ನಾನು ಯಾವ ಕ್ಲಾಸಸ್ಗೂ ಹೋಗಿರ್ಲಿಲ್ಲ. ಓಕೆ. PU ಇದ್ದೆ. PU ಇದ್ದಾಗ ರವಿಗರ್ಣಿ ಸರ್ ಆಫರ್ ಮಾಡಿದ್ರು, ಈ ತರ ಒಂದು ಸೀರಿಯಲ್ ಇದೆ ಮಾಡ್ತೀರಾ ಅಂತ. ಅವಿಸ್ ಲೈಕ್ ಇಲ್ಲ ಮಾಡಲ್ಲ ಅಂತ. ಯಾಕೆ ಅಂದ್ರೆ ಅದು ಮಂಡ್ಯ ಲ್ಯಾಂಗ್ವೇಜ್ ಆಗಿತ್ತು. ಸೊ ನಾನು ಮಂಡ್ಯ ಭಾಷೆ ಹೆಂಗ್ ಮಾತಾಡೋದು ನನಗೆ ಅದು ಬರಲ್ಲ ಅಷ್ಟು ಫ್ಲೂಯೆಂಟ್ ಆಗಿ. ಆಮೇಲೆ ನಾನು ರಾಂಗ್ ಮಾತಾಡಿದ್ರೆ ಕಷ್ಟ. ಏನ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಸೊ ಬೇಡ ಬರಲ್ಲ ನನಗೆ ಅಂತ. ತುಂಬಾ ಸರಿ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು, ಇಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಗಳು ಮಾಡಿದ್ರೆ ಈ ಪಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾಡಿ, ಸರಿ ಓಕೆ ವೈ ನಾಟ್ ಗಿವ್ ಇಟ್ ಅ ಟ್ರೈ ಅನ್ಬಿಟ್ಟು ಮಾಡಿದೆ. ಹೋದಾಗ ಸೆಟ್ಟಿಗೆ ಫುಲ್ ಕಾನ್ಫಿಡೆಂಟ್ ಆಗಿ ಹೋದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸೊ ಏನ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಡಿ ಹಂಗೆ. ಏನಿದು ಮಾತಾಡ್ತಾ ಮಾತಾಡ್ತಾ ನಿಮ್ ಕಡೆ ಈ ಕಡೆ ಬಂದ್ಬಿಟ್ಟಿದೀನಿ. ಬನ್ನಿ ಈ ಕಡೆ ಸ್ವಲ್ಪ. ಆಮೇಲೆ ಶ್ರಾವ್ಯ ಅವ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಇನ್ನ ಪ್ರಾಜೆಕ್ಟ್ ಮಾಡ್ಬೇಕು. ಇಂಪಾಸಿಬಲ್ ಆಗುತ್ತೆ. ಸೊ ಸರಿ, ಇಲ್ಲಿ ಇವಾಗ ಫೈನಲ್ ಆಗಿ ಕಲ್ಸ್ಕೊಂಡಿದ್ ಮೈದಾ ಹಿಟ್ಟು ಮತ್ತೆ ಎಲ್ಲ ರೆಡಿ ಇದೆ. ಸೊ ಅದನ್ನ ಲಟ್ಟಿಸ್ಕೋಬೇಕು. ಓಕೆ, ನೀವು ಸ್ಲೋ ಅಂಡ್ ಸ್ಟಡಿ ಆಗಿ ಲಟ್ಟಿಸ್ಕೊಳ್ಳಿ. ಇವ್ರು ಹೆಂಗೆ ಲಟ್ಟಿಸ್ಕೊಂಡ್ರು ಸೀರಿಯಲ್ ಸೆಟ್ ಅಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಸೊ ಸೆಟ್ಟಿಗೆ ಹೋಗಿದ ತಕ್ಷಣ ಈ ತರ ಕೊಟ್ರು ಡೈಲಾಗ್ ಎಲ್ಲ, ಏನು ಮಾಡಕ್ ಬಂದಿಲ್ಲ. ಬ್ಲಾಂಕ್ ಟೋಟಲಿ. ಫಸ್ಟ್ ಟೈಮ್ ಮಾಡಿದೆ ಡಬ್ಬಾ ತರ ಮಾಡಿದೆ, ಬೈಸ್ಕೊಂಡೆ. ಸೆಕೆಂಡ್ ಟೈಮ್ ಮಾಡಿದೆ, ಬೈಸ್ಕೊಂಡೆ. 3ನೇ ಸರಿ ಒಂದ್ ಕೆಲ್ಸ ಮಾಡು, ನಿಮ್ಮ ಅಮ್ಮಂಗ್ ಫೋನ್ ಮಾಡ್ತೀನಿ, ಹೋಗಿ ಓದ್ಕೊ ನೀನು. ನನ್ಗೆ ಹಿಂಗ್ ಅನ್ಬಿಟ್ರ ಅಂತ. ನನ್ಗೆ ಬೇಸಿಕಲಿ ನೀವ್ ಬೇಡಮ್ಮ ಅಂತ ಹೇಳಿದ್ರು. ಬೇಡ ಅಂತ ಇಂಡೈರೆಕ್ಟ್ ಆಗಿ ಫುಲ್ಲು ತುಂಬಾನೇ ಬೇಜಾರಾಯ್ತು. ಡೈಲಾಗ್ ಏನು, ಮಂಡ್ಯದ ಗಂಡು ಎಲ್ಲ ಖುಷಿ ಖುಷಿಯಾಗಿ ಅಲ್ಲಿ ಸ್ಟೆಪ್ ಆಗ್ತಾ ಇರ್ತಾರೆ. ಮೇಡಮ್ ಒಡ್ಡಿರಿ ಮೇಡಮ್ ನಮ್ಮ ಮಂಡ್ಯ ಭಾಷೆಯಲ್ಲಿ ಅಂತ ಹಾಕಿ ಒಂದ್ ಲೈನು. ಏನ್ಲಾ ಹೆಂಗೈತೆ ಮೈಗೆ, ನಾನು ನರ್ಸೇಗೌಡ್ರ ಮಗಳು. ಸೊ ದಟ್ ವಾಸ್ ಹೌ ಸೀರಿಯಲ್ ಕತೆ ಶುರು ಆಗಿದ್ದು. ಫುಲ್ ಟ್ರಾಜಿಡಿ. ಸೊ ಈ ಬ್ರೆಡ್ ಆಲೂ ಮಿಕ್ಸ್ಚರ್ ಅನ್ನ ಅದ್ರ ಒಳಗಿಡ್ತೀರಾ? ಒಳಗಿಡ್ತಾ ಇದ್ದೀನಿ. ವಾವ್. ಸ್ವಲ್ಪ ರೋಲ್ ಮಾಡ್ಬೇಕಾದ್ರೆ ಬೇಕಾದ್ರೆ ನೀರು ಯೂಸ್ ಮಾಡ್ಕೋಬಹುದು, ಸರಿ ಸಿಕ್ಕಿಲ್ಲ ಅಂದ್ರೆ. ಸ್ಪ್ರಿಂಗ್ ರೋಲ್ಸ್ ಬಗ್ಗೆ ಕೇಳಿದೀರಾ? ಬ್ರೆಡ್ ಆಲೂ ರೋಲ್ ಟೆರಿಫಿಕ್. ನೋಡ್ತಾ ಇದೀರಾ ಇಲ್ಲಿ? You're a pro, dude. He's I think if Chetan actor ಆಗ್ತಿರ್ಲಿಲ್ಲ, I think he would be a chef. ಅಲ್ವಾ? ನನಗೂ ಅನ್ಸುತ್ತೆ. ಮನೇಲೂ ಅವಾಗ ಅವಾಗ ಕರೀತಾ ಇರ್ತಾರೆ. ಒಬ್ಬ ಜನ್ಮದಲ್ಲಿ ನಳಮಹಾರಾಜ ಏನಾದ್ರು ಆಗಿದ್ದೆ. ನಳಮಹಾರಾಜ. And you played a character ಅಲ್ಲ? ನಳಮಹಾರಾಜ ಕ್ಯಾರೆಕ್ಟರ್ ಮಾಡಿದೆ ಮಹಾಭಾರತ ಸೀರಿಯಲ್ ನಲ್ಲಿ. ಅದ ಹೇಳೋದಕ್ಕಿಂತ ಮುಂಚೆ ಸದ್ಯಕ್ಕೆ ಒಂದು ಪಾತ್ರೆ ಕೊಡಿ. ಪಾತ್ರೆನಾ? ಪ್ಯಾನ್. ಇದನ್ನ ಡೀಪ್ ಫ್ರೈ ಮಾಡ್ಬೇಕಲ್ವಾ? ಹೌದು. ಆಯಿಲ್ ಹಾಕೊಂಡು ಇವಾಗ ಯಾವ ಎಣ್ಣೆ ಹಾಕ್ಬೇಕು ಹೇಳು? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಗುಡ್ ಗರ್ಲ್. ಸೊ ಎಣ್ಣೆ ಕಾಯಿಲೆ ಇವಾಗ. ಎಣ್ಣೆ ಕಾಯ್ತಾ ಇರ್ಲಿ, ಅಷ್ಟ್ರಲ್ಲಿ ಇನ್ನೆರಡು ರೆಡಿ ಮಾಡ್ಬಿಡ್ತೀನಿ. 3 ಜನ ಇದೀವಲ್ಲ, 3 ತಿನ್ಬೇಡ. ಕರೆಕ್ಟ್ ಆಗಿ 3. ನೋಡಿ ಈಗ ಒಂದೊಂದಾಗಿ ಎಣ್ಣೆ ಬಿಡ್ತಾ ಹೋಗೋಣ. ಇದನ್ನ ಹಾಕೋಬಹುದು, ಇಲ್ಲಾಂದ್ರೆ ರವೆ ಹಾಕೋಬಹುದು. ರವೆ ಹಾಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ. I was just about to ask, ಇದನ್ನ ಸುಮ್ಮನೆ ಇಟ್ಕೊಂಡಿದೀವಾ ಅಂತ? ಇಲ್ಲ ಇಲ್ಲ ಇಲ್ಲ.
ಹುಷಾರಾಗಿರ್ಬೇಕು, ಯಾಕಂದ್ರೆ ವೆಯ್ಟ್ ಇರುತ್ತೆ. ಹೌದು ಹೌದು, ಬಿಟ್ಟ ತಕ್ಷಣ ಎಣ್ಣೆಗೆ ಫುಲ್ ಸ್ಪ್ಲಾಶ್ ಸ್ಪ್ಲಾಶ್ ಆಗೋ ಸಾಧ್ಯತೆ ಇರುತ್ತೆ. ಬ್ಯೂಟಿಫುಲ್. ಸೊ ಇದು ಟೆಕ್ನಿಕ್ ನಿಮ್ದು. ನನಗೆ ಇದು ಇಷ್ಟ ಪ್ಲೀಸ್. ನಾವು ನೀವೇ ಮಾಡ್ತೀರಾ? ಫೈನ್. ಅಲ್ಲಿ ನೀವು ಕೈ ಇಟ್ಕೊಳ್ಳಿ, ನಂಗೆ ಭಯ ಆಗುತ್ತೆ. ಅಯ್ಯೋ ಹುಷಾರು ಹುಷಾರು. ನಂಗೆ ಆ ಸೌಂಡ್ ಇಷ್ಟ. ಜಾಸ್ತಿ ಇದು ಮಾಡ್ಕೋಬಾರ್ದು ನೋಡಿ. ಆಲ್ರೆಡಿ ಆಗೋಯ್ತಾ? ಎಸ್, ಬ್ಯೂಟಿಫುಲ್. ಓ ಬಿಕಾಸ್ ಬ್ರೆಡ್ ಇದೆ ಅದ್ರಲ್ಲಿ. ಹೌದು. ಹಾ, ಯು ಆರ್ ರೈಟ್. ವೆರಿ ನೈಸ್. ಸಾಕಾಯ್ತು. ಲವ್ಲಿ. ಹೌದು, ಸೂಪರ್ ಬ್ರೌನ್ ಆಗಿದೆ. ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಮಾಡ್ತಿರೋರು ಯಾರು? ದ ಒನ್ ಅಂಡ್ ಓನ್ಲಿ ಮಿಸ್ಟರ್ ಪಾಸಿಬಲ್ ಚೇತನ್ ಸೂರ್ಯ. ಆಫ್ ಸ್ಕ್ರೀನ್ ನಮ್ಮ ಒನ್ ಅಂಡ್ ಓನ್ಲಿ ನಾಯಕ ಚೇತನ್ ಸೂರ್ಯ ಶ್ರಾವ್ಯನ ಕಾಪಾಡಿದಾರಪ್ಪ. ಹೆಂಗೆ, ಯಾವಾಗ, ಏನ್ ಕತೆ, ಇದು ನಾವು ಡೈನಿಂಗ್ ಟೇಬಲ್ ಹತ್ರ ಹೋಗ್ತೀವಲ್ಲ ಅವಾಗ ಗೊತ್ತಾಗತ್ತೆ ನಿಮ್ಗೆ. ಸೊ ಡಾರ್ಲಿಂಗ್ಸ್, ಫಾಲೋ ಯು. ಕಮ್ ಆನ್. ಬ್ರೆಡ್, ಆಲೂ, ರೋಲ್, ಈ ಮೂರನ್ನ ರೋಲ್ ಮಾಡ್ಕೊಂಡು ನಾಲ್ಗೆ ಮೇಲೆ ಇಟ್ಕೋಬೇಕು. ಅದಕ್ಕೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಆಲೂ ಬ್ರೆಡ್ ರೋಲ್ಸ್. ಬೇಯಿಸಿದ ಆಲೂಗಡ್ಡೆ 2, ಬ್ರೆಡ್ 3 ಸ್ಲೈಸ್, ಮೈದಾ ಹಿಟ್ಟು 5 ಟೀ ಚಮಚ, ತುಪ್ಪ 3 ಟೀ ಚಮಚ, ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಓಂಕಾಳು ಸ್ವಲ್ಪ, ನಿಂಬೆ ರಸ ಸ್ವಲ್ಪ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ 2 ಟೀ ಚಮಚ, ಚಾಟ್ ಮಸಾಲ ಸ್ವಲ್ಪ, ಕರಿಯಲು ಬೌಲ್ಗೆ ಮೈದಾ, ತುಪ್ಪ, ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಓಂಕಾಳು, ನಿಂಬೆ ರಸ, ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನೆನೆಸಿರಿ. ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿಕೊಂಡ ನಂತರ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬ್ರೆಡ್ ಅನ್ನು ನೀರಲ್ಲಿ ನೆನೆಸಿ ಹಾಕಿ ಕಲಸಿ ಕಣಕ ತಯಾರಿಸ್ಕೊಳ್ಳಿ. ನೆನೆಸಿದ ಹಿಟ್ಟನ್ನು ಚಪಾತಿ ಆಕಾರದಲ್ಲಿ ಲಟ್ಟಿಸಿ ತಯಾರಿಸಿಕೊಂಡ ಕಣಕವನ್ನು ಅದರ ಮೇಲೆ ಸ್ಪ್ರೆಡ್ ಮಾಡಿ ಚಪಾತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ತುದಿಯ ಭಾಗವನ್ನು ಒತ್ತಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ಆಲೂ ಬ್ರೆಡ್ ರೋಲ್ಸ್ ರೆಡಿ ಟು ಸರ್ವ್. ಇದನ್ನ ತಿಂದ್ರೆ ದಪ್ಪ ಆಗ್ತಾರೆ ಅಂತಾರೆ, ಬಟ್ ನೀವು 6 ಪ್ಯಾಕ್ ಮಾಡಿರೋ ಹೀರೋ, ನೀವೇ ತಿನ್ನಿ ಅಂತ ಇದ್ಮೇಲೆ ಏನ್ ಯೋಚನೆ ಮಾಡೋದು? ಯೋಚನೆ? ಚಲೋ ಅಟ್ಯಾಕ್ ಅಷ್ಟೇ. ಒಂದ್ಸರಿ ಪ್ಯಾಕ್ಸ್ ಮಾಡೋರ್ಗು ಅಷ್ಟೇ. ಮಾಡಾದ್ಮೇಲೆ ನೀವ್ ಒಂದ್ 2 months ಅಲ್ಲಿ ಮತ್ತೆ ಅದ್ ಮಸಲ್ ಗ್ರೋತ್ ಆಗತ್ತೆ ಅಷ್ಟೇ ಪ್ಯಾಕ್ಸ್ ಅಂದ್ರೆ. ಸೊ ಮೊದಲನೇ ಸರಿ ತುಂಬಾ ಕಷ್ಟ ಇರತ್ತೆ, ಆಮೇಲೆ ಮತ್ತೆ ಬೇಕಂದ್ರೆ ನೀವು ಅದೇ ಸ್ವಲ್ಪ ಡೆಡಿಕೇಶನ್ ಮಾಡಿದ್ರೆ ಅಷ್ಟೇ. ಒಂದ್ಸತಿ ಮಾಡಾದ್ಮೇಲೆ ಯು ಕ್ಯಾನ್ ಕೀಪ್ ಡೂಯಿಂಗ್ ಇಟ್ ಅಗೇನ್ ಅಂಡ್ ಅಗೇನ್ ಅಂತ ಅರ್ಥ. ಹೌದು. ಓಕೆ, ಸೊ ಇದನ್ನ ಸ್ಟೈಲ್ ಆಗಿ ತಗೊಂಡು ಇದಕ್ಕಾಗಿ ಕೆಚಪ್ ಯೂಸ್ ಮಾಡಿದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಯಮ್. ಈ ಓಮ್ ಫ್ಲೇವರು ಒಂಥರ ಸಟಲ್ ಆಗಿದೆ, ಬಟ್ ಪ್ರಾಮಿನೆಂಟ್ ಆಗೂ ಇದೆ ಅಲ್ಲ. ಹೌದು ಹೌದು. ಆನ್ ಸ್ಕ್ರೀನು ಹೀರೋ, ಆಫ್ ಸ್ಕ್ರೀನು ಹೀರೋ. ಹಿಂಗೆ ಆಕ್ಚುಲಿ ಬುಲೆಟ್ ಓಡ್ಸಕ್ ಬರಲ್ಲ ನಂಗೆ. ಓಕೆ, ನನ್ ಟ್ರಿಬಲ್ ದ ಸೈಜ್ ಇದೆ ಅದು ಬುಲೆಟ್. ಕರೆಕ್ಟ್, ಆಫ್ ಕೋರ್ಸ್. ಸೊ ಓಡಿಸ್ಬೇಕಾದ್ರೆ ಪ್ರತಿ ಸರಿನೂ ನಾನು ತುಂಬಾ ಐ ವಾಸ್ ನಾಟ್ ಕಾನ್ಫಿಡೆಂಟ್. ಬುಲೆಟ್ ಅಲ್ಲಿ ಎಕ್ಸ್ಲೇಟರ್ ಅಂದ್ರೆ ಗೊತ್ತಿಲ್ಲ, ಗೇರ್ ಎಲ್ಲಿದೆ ಗೊತ್ತಿಲ್ಲ, ಬ್ರೇಕ್ ಅಂದ್ರೆ ಯಾವ್ದು ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿ ಕ್ಲಚ್ ಬಿಟ್ಕೊಟ್ರೆ ಮೂವ್ ಮಾಡ್ತಾರೆ ಕರೆಕ್ಟ್ ಆಗಿ. ಓಕೆನಾ? ಬಟ್ ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಇನಿಷಿಯಲ್ ಪಿಕಪ್ ಏನೇ 40, 60, 80 ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ಸೊ ನನ್ಗೂ ಸ್ವಲ್ಪ ಭಯ ಇತ್ತು. ನಾಗರಬಾವಿ ಸರ್ಕಲ್ ಶೂಟ್ ಮಾಡ್ತಾ ಇದ್ವಿ, ಕ್ಲೈಮ್ಯಾಕ್ಸ್ ಸೀನ್ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಬರ್ತಾ ಇದ್ರು ಅಂದ್ರೆ ಬುಲೆಟ್ ಅಲ್ಲಿ ನಾನು ಬರ್ತೀನಿ ಅವರು ಬರ್ತಾರೆ, ಆತರ ಒಂದ್ ಸೀನು. ನನ್ ಪೋರ್ಷನ್ ಮುಗ್ದಿತ್ತು, ನೆಕ್ಸ್ಟ್ ಇವ್ರ ಪೋರ್ಷನ್ ಇತ್ತು. ಸೊ ಮೂವ್ ಮಾಡ್ತಾ ಇದ್ರು ಗಾಡಿನ, ಸಡನ್ ಆಗಿ ಎಕ್ಸ್ಲೇಟರ್ ಕೊಟ್ಬಿಟ್ರು ಸಬ್ ಅಂತ. ಏನಂದ್ರೆ ಬ್ರೇಕ್ ಗೊತ್ತಿಲ್ಲ ಎಲ್ಲಿದೆ ಅಂತ, ಗೇರ್ ಗೊತ್ತಿಲ್ಲ ಎಲ್ಲಿದೆ ಅಂತ, ಹೆಂಗ್ ಸ್ಟಾಪ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಬೇಸಿಕ್ಲಿ. ಒಂದ್ ಸಡನ್ ಆಗಿ ಒಂದು ಇನೋವಾ ಟರ್ನ್ ಆಯ್ತು. ಐ ವಾಸ್ ಲೈಕ್ ರೋಡ್ ಡೆಡ್ ಎಂಡ್ ಬೇರೆ. ಅಟ್ಲೀಸ್ಟ್ ಇವ್ರು ಲೆಫ್ಟ್ ತಗೋಬೇಕು, ಆ ಇನೋವಾ ಅಟ್ಲೀಸ್ಟ್ ಅವನು ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬೇಕು. ಬಟ್ ದೇವ್ರ ದಯದಿಂದ ಇನೋವಾ ತುಂಬಾ ಚೆನ್ನಾಗಿ ಅವಾಯ್ಡ್ ಹಿ ಕೇಮ್ ಅಂಡ್ ಬಂದು ಸ್ಟಾಪ್ ಮಾಡಿದ್ರೆ ಎದುರುಗಡೆ. ನಿಜವಾಗ್ಲೂ ಹೀರೋ ರೇಂಜ್ ಗೆ ಜುಪ್ ಅಂತ ಎಂಟ್ರಿ ಕೊಟ್ಟು ಕಾಪಾಡಿದಾರಾ? ಎಲ್ಲರೂ ಕಾಪಾಡ್ತಾರಲ್ಲ. ಏನಮ್ಮ ನೀನು ಫಸ್ಟ್ ಫಿಲ್ಮ್ ಅಲ್ಲಿ ಏನು ಕಲ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಬುಲೆಟ್ ಕತೆ ಕೇಳಿದ್ರಿ, ಇವ್ರಿಗೆ ಸೈಕಲ್ ಓಡ್ಸಕ್ಕೂ ಬರಲ್ಲ ಗೊತ್ತಾ ನಿಮ್ಗೆ? ಬುಲೆಟ್ ಹೌದಾ? ಇವಾಗ ಬರತ್ತಲ್ಲ. ಇವಾಗ ಬರುತ್ತೆ. ಬೈ ದ ವೇ, ಡಿಡ್ ಯು ನೋ ದಟ್ ಚಿಕ್ಕ ವಯಸ್ಸಲ್ಲಿ ಶ್ರಾವ್ಯ ಏನ್ ಗೊತ್ತಾ, ಫುಲ್ ಬಿಲ್ಡಪ್ ರಾಣಿ. ಸೊ ಒಂದ್ಸತಿ
ನಂಗೆ ಸೈಕಲ್ ಬೇಕೇ ಬೇಕು ಅಂತ ಹಠ ಹಿಡಿದು ಸೈಕಲ್ ತಗೊಂಡಿದ್ದಾರೆ. ಮುಂದೆ ಏನಾಯ್ತು ಅಂತ ಕೇಳಿ ಬಿಲ್ಡಪ್ ರಾಣಿನ. ಏನಾಯ್ತು ಮೇಡಮ್? ಏನಾಯ್ತು ಅಂದ್ರೆ ಸೈಕಲ್ ಓಡ್ಸಕ್ ಬರಲ್ಲ. ಲೇಡಿ ಬರ್ಡ್ ಸೈಕಲ್ ಅವಾಗ ಫುಲ್ ಕ್ರೇಜ್ ಇತ್ತು, ಪ್ರತಿ ಹುಡುಗಿರ ಹತ್ರನೂ ಅದಿತ್ತು. ಸೊ ಐ ರಿಯಲಿ ವಾಂಟೆಡ್ ಇಟ್. ಸಿಕ್ತು, ಹೆಂಗೋ ಮಾರ್ಕ್ಸ್ ಎಲ್ಲ ಜಾಸ್ತಿ ತಗೊಂಡೆ. ಅದ್ ಬಿಡಿ, ನನ್ ಕರ್ಮ ಅದು. ಆಮೇಲೆ ಓಡಿಸ್ಬೇಕಾದ್ರೆ ಇವಾಗ ತೋರಿಸ್ಬೇಕಲ್ಲ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಇದೆ. ಕಮಾನ್ ಗರ್ಲ್ಸ್ ಬನ್ನಿ ಆಚೆ, ಇವಾಗ ನನ್ನ ಹತ್ರ ಸೈಕಲ್ ಇದೆ ಅಂತ ತೋರಿಸ್ಬೇಕು. ಫುಲ್ ಸುಮ್ಮನೆ ತಿರ್ಗಿಸ್ತಾ ಇದ್ದೀನಿ. ನಮ್ಮ ಮನೆ ಸ್ವಲ್ಪ ಇಟ್ಸ್ ಲೈಕ್ ದಿಸ್ ಸ್ಟೀಪ್ ಅಲ್ಲಿ ಇದೆ, ಅಪ್ಪಲ್ಲಿದೆ. ನಾನು ಆಚೆ ಕರೆದೆ ಫ್ರೆಂಡ್ಸ್ನೆಲ್ಲ, ಬಾ ಸೈಕಲ್ ಬನ್ನಿ ಇವತ್ತು ರೇಸ್ ಮಾಡೋಣ, ನನ್ನ ಹತ್ರ ಸೈಕಲ್ ಇದೆ. ಹಾ, ಬಟ್ ಅಪ್ಪಲ್ಲಿ ಓಡಿಸ್ಕೊಂಡು ಹೋದೆ ನೀಟಾಗಿ, ಹೆಂಗೋ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಓಡಿಸ್ಕೊಂಡು ಹೋದೆ. ಅಲ್ಲಿಂದ ಡೌನ್ ಬರ್ಬೇಕು ಅಂತ ಎಲ್ಲಾರ ಮುಂದೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಇವಾಗ ನಾ ಆಚೆ ಹೋಗಿ ನೋಡಿದ್ರೆ ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಇದ್ರೆ ಅವ್ರ ಸೈಕಲ್ ನನ್ನ ಹಿಂದೆ ಕೂರ್ಸ್ಕೊಂಡು ಬರೋರು ಹಂಗೆ. ಸೊ ನಾನು ಓಡಿಸ್ಕೊಂಡ್ ಬರ್ಬೇಕು ಅಂತ ನನಗೆ. ಸೊ ಓಡಿಸ್ಕೊಂಡ್ ಹಿಂಗೆ ಸರಿ ಆಯ್ತು ಬನ್ನಿ ಇವಾಗ ನಾವು ಕೂತು ನೋಡು ಹುಷಾರು ಶ್ರವ್ಯ, ಈ ತರ ಎಲ್ಲ ಫಸ್ಟ್ ಟೈಮ್ ಓಡಿಸ್ತಾ ಇದೆ, ಹುಷಾರಾಗ ಅದು ಡೌನ್ ಬೇರೆ ಇದೆ. ಓಡಿಸ್ತೀನಿ ಬನ್ನಿ ಏನೋ. ನಾನು ಹಿಂದೆ ಕೂತ್ಕೊಳ್ಳಿ, ಬೇಡ ಬೇಡ ನಿನ್ನಿಂದ ಕೂತ್ಕೊಳ್ಳಲ್ಲ ಫಸ್ಟ್ ಟೈಮ್, ಒಳ್ಳೇದು. ನಾವು ನಮ್ಮ ಸೈಕಲ್ ಅಲ್ಲಿ ಬರ್ತೀವಿ ಅಂತ ಎಲ್ರು ಸ್ಟಾರ್ಟ್ ಮಾಡಿದ್ವಿ. ಸೇಮ್ ಬ್ರೇಕ್ ಹಾಕಕ್ ಬರ್ಲಿಲ್ಲ ನಂಗೆ. ಡೌನ್ ಅಲ್ಲಿ ಒಂದು ಗಾರ್ಬೇಜ್ ತೊಟ್ಟಿ ಇತ್ತು, ತೊಟ್ಟಿಗೆ ಹೋಗ್ದವ ಬಿದ್ಯಾ ತೊಟ್ಟಿ ಒಳಗೆ? ತೊಟ್ಟಿ ಒಳಗಡೆ ಹೆಂಗೆ ಅಂದ್ರೆ ಸೈಕಲ್ಗೆ ಏನೂ ಆಗಿಲ್ಲ, ಸೈಕಲ್ ಒಂದ್ ಕಲ್ಲಿಗೆ ಅಡ್ಡ ಬಂತು, ನಾನು ಎಗ್ರು ಬಿದ್ದು. ಅದಾದ್ಮೇಲೆ ಅಟ್ಲೀಸ್ಟ್ ಮನೆಗ್ ಬಂದಾಗ ನಮ್ಮ ಅಯ್ಯೋ ಪಾಪ ನನ್ ಮಗ್ಳಿಗೆ ಏನೋ ಆಯ್ತು ಅಂತ ಹೇಳ್ಬೇಕು ತಾನೆ. ಇಲ್ಲ, ನಿಮ್ಮಮ್ಮ ಸದ್ಯ ಲೇಡಿ ಬರ್ಡ್ ಚೆನ್ನಾಗಿದೆಯಲ್ಲ, ಸೈಕಲ್ ಚೆನ್ನಾಗಿದೆಯಲ್ಲಪ್ಪ ಅಂತ ಖುಷಿ ಪಟ್ಟಿರ್ತಾರೆ. ಅದು ಫಸ್ಟ್ ಸೈಕಲ್ ಅಲ್ಲಿ ಇದೆ, ಸೈಕಲ್ ಅಲ್ಲಿ ಅದು ಆರಾಮಾಗಿದೆ ಬಿಡಮ್ಮ ಅನ್ಕೊಂಡೋದಿಲ್ಲ. ಏಟಾಗಿದೆ ಏನಕ್ಕೆ ನಿನ್ಗೆ ಆಟ ಆಡಕ್ಕೆ ಯಾರು ಹೇಳಿದ್ದು, ಹೋಗಕ್ಕೆ ಯಾರು ಹೇಳಿದ, ಅಷ್ಟು ಫಾಸ್ಟ್ ಆಗಿ ಬರಕ್ಕೆ? ಏನೋ ಬ್ಯಾಟ್ ತಗೊಂಡು ಹೊಡಿತಾ ಇದಾರೆ, ಬ್ಯಾಡ್ಮಿಂಟನ್ ಬ್ಯಾಟ್ ತಗೊಂಡು. ನಾನು ಅಮ್ಮ ಅದಕ್ಕೆ ಏಟಾದ್ರೂ ಮನೇಲಿ ಹೇಳ್ತಿರ್ಲಿಲ್ಲ. ನಾನು ಏಟಾದ್ರೂ ನಾನೇ ಬೈಸ್ಕೋಬೇಕು, ನಾನೇ ಓಡಿಸ್ಕೋಬೇಕು. ಕೈ ತೊಳ್ಕೊಳ್ಳೋಣ? ತಿನ್ಬಿಡಿ, ಕಮಾನ್ ಲೆಟ್ಸ್ ಗೋ. ಚೇತನ್ ಸೂರ್ಯ ದ ಸೇವಿಯರ್ ಅಂತ ನಿಮಗೆ ಗೊತ್ತಾಯ್ತು. ರಿಯಲ್ ಲೈಫ್ ಅಲ್ಲಿ ಶ್ರಾವ್ಯ ಬಾಳನ್ನ ಕಾಪಾಡಿದ ನಾಯಕ ಇವರು. ಈ ಶ್ರಾವ್ಯ ಲೈಫ್ ಅಲ್ಲಿ ಕಾಪಾಡೋರು ಬೇಜಾನ್ ಜನ ಇದ್ದಾರೆ, ಅದ್ರ ಬಗ್ಗೆ ಐ ಕಮ್ ಬ್ಯಾಕ್ ಟು ದಟ್. ಬಟ್ ಬಿಫೋರ್ ದಟ್, ಇವ್ರಿಗೆ ಸಿನಿಮಾ ಅಲ್ಲಿ ರೋಲ್ ಸಿಗ್ದಂಗೆ ಇವತ್ತು ಬ್ರೆಡ್ ಮತ್ತೆ ಆಲೂಗೂ ಒಂದು ರೋಲ್ ಕೊಟ್ರು. ದಟ್ ಬಿಕೇಮ್ ಬ್ರೆಡ್ ಆಲೂ ರೋಲ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಹೇಗನ್ನಿಸ್ತು ಇಲ್ಲಿ ಬಂದು ಶ್ರಾವ್ಯಗೋಸ್ಕರ ನನಗೋಸ್ಕರ ಅಡಿಗೆ ಮಾಡಿದಿರಾ? ತುಂಬಾ ಖುಷಿ ಆಯ್ತು. ಇಲ್ಲಿ ಇವತ್ತು ಎಲ್ಲ ನಮ್ಮ ಕಲರ್ಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಅವ್ರ ಕಣ್ಮುಂದೆ ಮಾಡುವಂತ ಭಾಗ್ಯ ಸಿಕ್ಕಿದೆ. ಬಿಕಾಸ್ ಆಫ್ ಕಲರ್ಸ್ ಕನ್ನಡಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಪಿಕ್ಚರ್ ನೋಡಿಲ್ಲ ಅಂದ್ರೆ ನೋಡಿ, ಸೀನ್ಸ್ ಎಲ್ಲ ಇದೆ ಶ್ರಾವ್ಯ ಮತ್ತೆ ಚೇತನ್ ಸೂರ್ಯ ಮಧ್ಯ, ಅಲ್ವಮ್ಮ? ಅಷ್ಟು ಇಂಟೆನ್ಸ್ ಇಲ್ಲ, ಬಟ್ ಇದೆ. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ನೀನು ಸ್ವಲ್ಪ ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು ಸೋ ಮಚ್ ಹೀರೋ. ಸಿ ಯು. ಥ್ಯಾಂಕ್ ಯು ಸೋ ಮಚ್. ಹೀರೋ 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 ನಾನು ಹೀರೋ ಅಂತಾನೆ ಕರೆಯೋದು. ಐ ಯೂಶುವಲಿ ಕಾಲ್ ನಮ್ಮ ಹೀರೋ ಅಂತ ಇದೀವಿ. ಮೂರನೇ ದಿನ ಹೇಳಿದ್ವಲ್ಲ, ನಮ್ಮ ಚೇತನ್ ಸೂರ್ಯ ಹೇಗೆ ಕಾಪಾಡಿದ್ರು ಶ್ರಾವ್ಯನ ರಿಯಲ್ ಲೈಫ್ ಹೀರೋ ಆಗಿ, ಕೃಷ್ಣ ಅಜಯ್ ರಾವ್ ಅವರು ಕೂಡ ಶ್ರಾವ್ಯನ ಕಾಪಾಡಿದ್ದಾರೆ ರಿಯಲ್ ಲೈಫ್ ಹೀರೋ ಆಗಿ. ಶ್ರಾವ್ಯ ಇನ್ನೇನ್ ಸಾಯೋ ಪರಿಸ್ಥಿತಿಯಲ್ಲಿದ್ಲು. ಯಾವಾಗ, ಎಲ್ಲಿ, ಏನಾಯ್ತು, ಯಾಕೆ, ಏನ್ ಕಥೆ? ಐ ನೋ ನಿಮಗೆ ಕ್ಯೂರಿಯಾಸಿಟಿ ಇದೆ, ನನಗೂ ಹೇಳ್ಬೇಕು ಅನ್ನೋ ಆಸೆ ಇದೆ, ಶ್ರಾವ್ಯನ್ಗೂ ಇದೆ. ಬಟ್ ಇವತ್ತಲ್ಲ, ನಾಳೆ ಮಧ್ಯಾಹ್ನ 1:15 ಎಸ್ ಇದೇ ಜಾಗದಲ್ಲಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರಾವ್ಯ. ಟಾಟಾ, ಬಾಯ್ ಬಾಯ್, ಸಿ ಯು.